ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಎಕ್ಸಾಕ್ಟ್ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಗೌರ್ಮೆಂಟ್ KSRTC ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು 7:50. ಅರ್ಲಿ ಮಾರ್ನಿಂಗ್ಸ್ ವ್ಲಾಗ್ ಮಾಡೋಣ ಅಂತ ಬಂದೆ. 5 ಗಂಟೆಗೆ ಬಂದಿದ್ದೀನಿ. 5 ಗಂಟೆಯಿಂದ ಮಳೆ ಬರ್ತಾಯಿತ್ತು. ಇಷ್ಟೊತ್ತು ಮಾಡಲಿಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನೋಡಿ, ಹಿಂದೆ ಫಾಗೆಲ್ಲ ಹೆಂಗೆ ಹೋಗ್ತಾಯಿದೆ, ರಾಶಿಗಟ್ಟಲೆ ಫಾಗ್ ಹೋಗ್ತಾಯಿದೆ. ನೋಡಿ, ಬೆಟ್ಟನೇ ಕಾಣ್ತಾ ಇಲ್ಲ. ಗಾಡಿಯೆಲ್ಲ ಇಷ್ಟೊತ್ತೆಲ್ಲ ಫುಲ್ಲಾಗಿತ್ತು ಇಲ್ಲೆಲ್ಲ. ಬೆಂಗಳೂರು ಮತ್ತು ಚಿಂತಾಮಣಿ ಮತ್ತು ಹಿಂದೂಪುರ, ಅನಂತಪುರ ಮತ್ತು ಶಿರಾ ಎಲ್ಲ ಗಾಡಿಗಳು ಖಾಲಿ ಆದವು. ಮತ್ತು ಈಗ ಮಿಡ್ ನೈಟ್ ಬಂದಿರೋವು ಹಾಲ್ಟ್ ಆಗಿದೆ. ಇವು ಹೊಡ್ತವೆ ಇನ್ನೇನು. ಇವನ್ನೆಲ್ಲ ಈಗ ವ್ಲಾಗ್ ಮಾಡ್ತೀನಿ. ಇದರೆಲ್ಲ ನಿಮ್ಗೆ ಯಾವ ಕಡೆ ಹೋಗ್ತಾವಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬೆಂಗಳೂರು ಗಾಡಿ. ಇದು ಧರ್ಮಸ್ಥಳ, ಬೆಂಗಳೂರು, ಸಕಲೇಶಪುರ, ಹಾಸನ, ಚನ್ನರಾಯಪಟ್ಟಣ BS4 ಗಾಡಿ. ಹಾಸನ ಡಿಪೋದವ್ರು ಚನ್ನರಾಯಪಟ್ಟಣ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಂತಿರೋ ಗಾಡಿ ಕಾರವಾರ ಗಾಡಿ. ಅದು K3155 ಅಂದ. ಅದಕ್ಕೆ ಬೋರ್ಡ್ ಹಾಕಿಲ್ಲ, ಬಟ್ ಅದು ಕಾರವಾರ ಗಾಡಿ. ಅದು ನಿಮಗೆ ಕಾಣಿಸ್ತೀನಿ ಈಗ. ಇದೆ ನೋಡಿ, ಧರ್ಮಸ್ಥಳ ಬಸ್ ಸ್ಟ್ಯಾಂಡ್. ಇದು ನಿಮಗೆ ಇದೆ ನೋಡಿ, ಧರ್ಮಸ್ಥಳ ಬಸ್ ಸ್ಟ್ಯಾಂಡ್. ದೊಡ್ಡದಿದೆ ಬಸ್ ಸ್ಟ್ಯಾಂಡ್. ಎಷ್ಟೋ ಡಿಸ್ಟಿಕ್ ಬಸ್ ಸ್ಟ್ಯಾಂಡ್ಗಿಂತ ಇದು ದೊಡ್ಡದಿದೆ. ಇದು ನಿಮಗೆ ಕಾಣಿಸ್ತೀನಿ. ಎಲ್ಲ ಪ್ರತಿಯೊಂದು ಬಸ್ಸನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಇವಾಗ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧರ್ಮಸ್ಥಳ ಉಡುಪಿ ಕಾರವಾರ ಗಾಡಿ ಹೋಗ್ತಾ ಇದೆ ಈಗ. ಧರ್ಮಸ್ಥಳ ಸುಬ್ರಹ್ಮಣ್ಯದಿಂದ ಬಂದಿದೆ. ಮೂಡುಬಿದ್ರೆ, ಕಾರ್ಕಳ, ಕುಮಟಾ ಮೇಲೆ ಹೋಗುತ್ತೆ. ಅಲ್ಲಿಂದ ಕಾರ್ಕಳ, ಮೂಡುಬಿದ್ರೆ, ಆಮೇಲೆ ಉಡುಪಿ, ಆಮೇಲೆ ಅಲ್ಲಿಂದ ಕುಂದಾಪುರದಿಂದ ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲ, ಕಾರವಾರ ಡಿಪೋ ಗಾಡಿ. ಈ ರಾಯಬಾಗ್ ಧರ್ಮಸ್ಥಳ ಲಾಂಗ್ ರೂಟ್ ಗಾಡಿ. ಗೋಕಾಕ್, ಸೌದತ್ತಿ, ಧಾರವಾಡ, ಹುಬ್ಬಳ್ಳಿ, ಶಿರ್ಸಿ ಮೇಲೆ ಬರುತ್ತಲ್ಲ, ಶಿರ್ಸಿ, ಮೂಡುಬಿದ್ರೆ, ಧರ್ಮಸ್ಥಳ ಹೋಯ್ತು. ಚಿಕ್ಕೋಡಿ ವಿಭಾಗ, ರಾಯಬಾಗ್ ಘಟಕ. ತುಂಬ ಬಸ್ ಹಾಲ್ಟ್ ಆಗಿದೆ. ನಿಮಗೆ ಎಲ್ಲ ಬಸ್ಸನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಹೋಗ್ತಾಯಿದೆ ನೋಡ್ರಿ. ಮೋಸ್ಟ್ಲಿ ಈಗ ಡೀಸೆಲ್ ಹಾಕ್ಸ್ಬಿಟ್ಟು ಡಿಪೋಗೆ ಹೋಗ್ತಿರ್ಬೇಕು ಗಾಡಿ. ಅದು ಯಾಕಂದರೆ ರೂಟ್ಗೆ ಹೋಗಿದ್ರೆ ಹಿಂಗೆ ಒಳಗೆ ಹೋಗ್ಬೇಕಿತ್ತು. ಆ ಕಡೆ ಹೋಗ್ತೀನಿ. ಮೋಸ್ಟ್ಲಿ ಡಿಪೋ ಗೊತ್ತಿಲ್ಲ ಎಲ್ಲಿದೆ ಅಂತ. ಇದು ಬಾದಾಮಿ ಧರ್ಮಸ್ಥಳ. ಇದು ಬಾಗಲಕೋಟೆ ಡಿಸ್ಟಿಕ್ಕಿಂದ ಬರುತ್ತಿದೆ. ಬಾಗಲಕೋಟೆ ಡಿಸ್ಟಿಕ್, ಬಾದಾಮಿ ಡಿಪೋ, NWKRTC. ಬಾದಾಮಿ, ರೋಣ, ಹಾನಗಲ್, ಕುಮಟಾ, ಉಡುಪಿ, ಧರ್ಮಸ್ಥಳ. ಏನೋ ನೋಡಿ, NWKRTC K29F1607. ಇದು ಟಾಟಾ ಐಮ್ಯಾಕ್ ಬಿಲ್ಟ್. ಇದು ಟಾಟಾ ಗಾಡಿನೇ ಇರುತ್ತದೆ. ಆಲ್ಮೋಸ್ಟ್ ಆಲ್ ಐಮ್ಯಾಕ್ ಬಿಲ್ಟ್ ಎಲ್ಲ ಟಾಟಾದವರೇ ಮಾಡಿದ್ದಾರೆ. ಅದು ಡಿಪೋಗೆ ಹೋಗ್ತಾ ಇದ್ದದ್ದು. ಏನಾದರೂ ಮೇಜರ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಮೈನರ್ ಪ್ರಾಬ್ಲಮ್ ಇದ್ದರೆ ಡಿಪೋಗೆ ಹೋಗಲೇಬೇಕಾಗತ್ತೆ. ನೋಡಿ, ಇಲ್ಲಿಂದ ಬರ್ತಾ ಇದೆ ಮೂಡಲಗಿ, ಗೋಕಾಕ್, ಹುಬ್ಬಳ್ಳಿ, ಗೋಕಾಕ್, ಸೌದತ್ತಿ, ಧಾರವಾಡ, ಹುಬ್ಬಳ್ಳಿ, ಉಡುಪಿ, ಕುಂದಾಪುರ, ಧರ್ಮಸ್ಥಳ, ಹೊರನಾಡ ಸೇರಿ ಅಂತ ಹಾಕಿದ್ದಾರೆ. K231233 ಗಾಡಿ ನಂಬರು. ಚಿಕ್ಕೋಡಿ ವಿಭಾಗ, ಗೋಕಾಕ್ ಘಟಕ. ಆಲ್ಟ್ ಆಗುತ್ತೆ ಅನ್ಸುತ್ತೆ ಇವಾಗ. ಇಲ್ಲೊಂದು ಗಾಡಿ ಇದೆ, ಬೆಂಗಳೂರು ಗಾಡಿನ. ಅಲ್ಲ, ಹೌದು, ಬೆಂಗಳೂರಿಂದ ನೈಟ್ ಬಂದಿರುತ್ತೆ ಅನಿಸುತ್ತೆ. ಹಾಸನ ವಿಭಾಗ, ಹಾಸನ ಫಸ್ಟ್ ಡಿಪೋದ ಆಪ್ರೇಟ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಗಾಡಿ ಹೋಗ್ತಾ ಇದೆ. ಹಾಸನ ಚನ್ನರಾಯಪಟ್ಟಣ ಬೆಂಗಳೂರು ಗಾಡಿ ಹೋಗ್ತಾ ಇದೆ. ಇಲ್ಲಿ 2 ಗಾಡಿ ಆಲ್ಟ್ ಆಗಿದೆ. ಇದು ಧರ್ಮಸ್ಥಳ ಸುಬ್ರಹ್ಮಣ್ಯ ಲೋಕಲ್ ಗಾಡಿ. ಇದು ಹೈಚರ್ ಗಾಡಿ. ಇದು K21F0006 ಧರ್ಮಸ್ಥಳ ಡಿಪೋದವ್ರು ಆಪ್ರೇಟ್ ಮಾಡ್ತಾ ಇರೋದು. ಇದು ಹಾಸನ ವಿಭಾಗ, ಅರ್ಕಲಗೂಡು, ಅಶೋಕ್ ಲೇಲ್ಯಾಂಡ್, KMS ಬಿಲ್ಟ್. ಫ್ರಂಟ್ ಡೋರ್ ಗಾಡಿ. ಅದು ಮುಂದೆ ಅಲ್ಲಿ ಹಾಕಿದ್ದಾರೆ. ಇದು ಬೋರ್ಡ್ಲೆಸ್ ನಿಂತಿದೆ. ಮೋಸ್ಟ್ಲಿ ಬೆಂಗಳೂರಿಂದನೇ ಬಂದಿರಬೇಕು. ಇಲ್ಲೆಲ್ಲ ಆಲ್ಟ್ ಆಗಿದೆ ಅಂದರೆ ಪುತ್ತೂರು ವಿಭಾಗ, ಧರ್ಮಸ್ಥಳ ಘಟಕದವ್ರು ಆಪ್ರೇಟ್ ಮಾಡ್ತಾ ಇರೋದ್ರೆ. ಎಲ್ಲ ಬೆಂಗಳೂರಿಂದನೇ ಬಂದು ಆಲ್ಟ್ ಆಗಿರುತ್ತೆ ಈಗ. ಇದು ಅಷ್ಟೇ ಬೆಂಗಳೂರು ಕೇಂದ್ರೀಯ ವಿಭಾಗ ಫಸ್ಟ್ ಡಿಪೋದವ್ರು ಆಪ್ರೇಟ್ ಮಾಡ್ತಾರೆ. ಪಲ್ಲಕ್ಕಿ
ಪ್ರಕಾಶ್ ಬಿಲ್ಟ್ ಅಶೋಕ್ ಲೇಲ್ಯಾಂಡ್ ಗಾಡಿ ಇದು K57F5572 ಪಲ್ಲಕ್ಕಿ ನಾನ್ AC ಸ್ಲೀಪರ್ ಇದೆ. ಇಂಟರ್ಸ್ಟೇಟ್ ಒಂದು ಲಾಂಗ್ ರೂಟ್ ಬಸ್ ನಿಂತಿದೆ, ಬನ್ನಿ ಇಲ್ಲಿ ನೋಡಿ ತೋರಿಸ್ತೀನಿ. ಇಂಟರ್ಸ್ಟೇಟಲ್ಲಿ ಲಾಂಗ್ ರೂಟ್ ಇದೆ ಅನ್ಸುತ್ತೆ, ಇದು ಬಿಟ್ಟರೆ ಹಿಂದೂಪುರ ಅನಿಸುತ್ತೆ ಎರಡು. ಈಗ ಹೋಗಿದೆ ಹಿಂದೂಪುರ ಮತ್ತು ಅನಂತಪುರ, ಅದೊಂದು ಲಾಂಗ್ ರೂಟು, ಇದು ಒಂದು ಲಾಂಗ್ ರೂಟ್ ಅನಿಸುತ್ತೆ. ಈ ರೂಟಲ್ಲಿ ಧರ್ಮಸ್ಥಳ ಮಿರಜ, ಮಹಾರಾಷ್ಟ್ರದಲ್ಲಿ ಬರುತ್ತೆ ಮಿರಜ ನೋಡಿ. ಲಾಂಗ್ ರೂಟ್ ಧರ್ಮಸ್ಥಳ, ಉಡುಪಿ, ಶಿರ್ಸಿ, ಹುಬ್ಬಳ್ಳಿ, ಬೆಳಗಾವಿ, ಸಂಕೇಶ್ವರ, ಚಿಕ್ಕೋಡಿ, ಮಿರಜ್. ಚಿಕ್ಕೋಡಿ ವಿಭಾಗ ಚಿಕ್ಕೋಡಿ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. ಟಾಟಾ ಗಾಡಿ, ಐಮ್ಯಾಕ್ ಬಿಲ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಗಾಡಿ. ಕ್ಲೀನ್ ಇಟ್ಕೊಂಡಿದ್ದಾರೆ ಗಾಡಿನ, ಇಲ್ಲೇನು ಇದು ಮಾಡಿಲ್ಲ. ಇಲ್ಲಿ ಎರಡು ಗಾಡಿ ಇದೆ, ಹತಣಿ, ಧರ್ಮಸ್ಥಳ. ಹತಣಿ, ಗೋಕಾಕ್, ಸವದತ್ತಿ, ಹುಬ್ಬಳ್ಳಿ, ಶಿರ್ಸಿ, ಉಡುಪಿ, ಕುಂದಾಪುರ, ಧರ್ಮಸ್ಥಳ. ಚಿಕ್ಕೋಡಿ ವಿಭಾಗ ಹತಣಿ ಘಟಕದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಗಾಡಿ ನಂಬರ್ K23F1249. ಟಾಟಾ ಗಾಡಿ, ಐಮ್ಯಾಕ್ ಬಿಲ್ಟ್. ಇದನ್ನು ಎಲ್ಲ BS6 ಬಂದಿದ್ದಾವೆ, ರೇರ್ BS4. ಈಗ ಇದು ಪುತ್ತೂರು ಡಿಪೋದವ್ರು ಅಷ್ಟೇ BS4 ಕಾಣ್ತಾ ಇದೆ. ಹುನಗುಂದ, ಧರ್ಮಸ್ಥಳ, ಹುನಗುಂದ, ಹಿಲ್ಕಲ್, ಹೊಸಪೇಟೆ, ಹರಿಹರ, ಶಿವಮೊಗ್ಗ, ಚಿಕ್ಕಮಗಳೂರು. K29F1616 ಬಾಗಲಕೋಟೆ ವಿಭಾಗ ಹುನಗುಂದ ಡಿಪೋಟ್. ನಿನ್ನೆ ನೈಟ್ ಬೆಂಗಳೂರಿಗೆ ಬಂದಿರೋ ಗಾಡಿ ಇದು, ಅಶ್ವಮೇಧ ಕ್ಲಾಸಿಕ್. ಚಿಕ್ಕಬಳ್ಳಾಪುರ ವಿಭಾಗ ಬಾಗೇಪಲ್ಲಿ ಡಿಪೋದವ್ರು ಆಪ್ರೇಟ್ ಮಾಡಿದ್ದಾರೆ. K40F1497 ಅಶೋಕ್ ಲೇಲ್ಯಾಂಡ್ ಗಾಡಿದು, ಪ್ರಕಾಶ್ ಬಿಲ್ಟ್. ಇದು ಜಸ್ಟ್ ಬಂತು, ಇಲ್ಲಿ ಹಾಕಿದ್ದಾರೆ ನೋಡಲಿಕ್ಕೆ. ಗೋಕಾಕ್, ಸವದತ್ತಿ, ಧಾರವಾಡ, ಹುಬ್ಬಳ್ಳಿ, ಉಡುಪಿ, ಕುಂದಾಪುರ, ಮೂಡುಬಿದ್ರೆ, ಧರ್ಮಸ್ಥಳ. ಟಾಟಾ ಗಾಡಿ, ಐಮ್ಯಾಕ್ ಬಿಲ್ಟ್. ಚಿಕ್ಕೋಡಿ ವಿಭಾಗ ಗೋಕಾಕ್ ಡಿಪೋಟ ಅದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಇದು ಹಾಸನ ವಿಭಾಗ, ಹಾಸನ ಫಸ್ಟ್ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಬೆಂಗಳೂರಿಂದ ಬಂದೈತೆ ಈ ಗಾಡಿನೂ. ಎಲ್ಲ ಆಲ್ಮೋಸ್ಟ್ ಅಲ್ಲಿಂದೆಲ್ಲ ಬೆಂಗಳೂರು, ಹಾಸನದಿಂದ ಬೆಂಗಳೂರಿಗೆ, ಬೆಂಗಳೂರಿನ ಧರ್ಮಸ್ಥಳ ಬರ್ತಾರೆ, ಮತ್ತು ಧರ್ಮಸ್ಥಳದಿಂದ ಬೆಂಗಳೂರಿಗೆ ರಿಟರ್ನ್ ಬೆಂಗಳೂರಿಂದ ಹಾಸನ ಹೋಗ್ತಾರೆ. ಹೌದು, ನಾನ್ ಸ್ಟಾಪ್ ಗಾಡಿ ಇದು. ಹಾಸನ ವಿಭಾಗ ಹಾಸನ ಫಸ್ಟ್ ಡಿಪೋದ ಆಪ್ರೇಟ್ ಮಾಡ್ತಾ ಇರೋದು. K13F2398 ಅಶೋಕ್ ಲೇಲ್ಯಾಂಡ್ ಇದು. ಇಲ್ಲೊಂದಿದೆ ಹಾಸನ ವಿಭಾಗ ಅರ್ಕಲ್ಗೂಡು, ಐಚರ್ ಗಾಡಿ ಇದು. K13F2256 ಇದು ಹಾಸನ ವಿಭಾಗ. ಅಂದು ಏನೋ ಬರುತ್ತೆ, ನಂಗೆ ನೆನಪಿಲ್ಲ. ಯಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಹಾಸನ ವಿಭಾಗ ಅಂತಂದ್ರೆ ನಂಗೆ ಗೊತ್ತಿಲ್ಲ, ಹೇಳಿ. ಬೆಂಗಳೂರು, ಧರ್ಮಸ್ಥಳ ಟು ಬೆಂಗಳೂರು ಆಗುತ್ತೆ ಇವಾಗ. ವೈಎಸ್ ಸಕಲೇಶ್ಪುರ, ಹಾಸನ, ಚನ್ನರಾಯಪಟ್ಟಣ. BS6 ಅಶೋಕ್ ಲೇಲ್ಯಾಂಡ್, KMS ಬಿಲ್ಟ್. ಇದು ಹುಬ್ಬಳ್ಳಿ ಗಾಡಿ ಇದೆ. ಇಲ್ಲಿ ಹುಬ್ಬಳ್ಳಿ ಗ್ರಾಮೀಣ ವಿಭಾಗ ಫಸ್ಟ್ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. K63F0438 ಟಾಟಾ ಐಮ್ಯಾಕ್ ಬಿಲ್ಟ್ ಇದು. ಅದೇ ಹುಬ್ಬಳ್ಳಿ, ಉಡುಪಿ, ಶಿರ್ಸಿ ಅದ್ರ ಮೇಲೆ ಹೋಗುತ್ತೆ ಗಾಡಿದು. ಬೆಂಗಳೂರು ಗಾಡಿ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾಯಿದೆ ಈಗ. ಇಲ್ಲಿ ವಿಜಯನಗರ ಡಿವಿಷನ್ ಗಾಡಿ ಇದೆ, ಬಟ್ ಯಾವ ಡಿಪೋ ಅಂತ ಇಲ್ಲಿ ಮುಂದೆ ಹಾಕಿಲ್ಲ, ಹಿಂದೆ ಇರುತ್ತೆ. ಗಾಡಿ ನಂಬರ್ K35F0486 ಅಶೋಕ್ ಲೇಲ್ಯಾಂಡ್, KMS ಬಿಲ್ಟು. ಇದು BS6 ನೋಡಿ. ಕಲ್ಯಾಣ ಕರ್ನಾಟಕದ ಗಾಡಿಗಳ ಸ್ಥಿತಿ ನೋಡಿರಿ ಹೆಂಗಿರುತ್ತೆ, ಯಾವುದು ಚೆನ್ನಾಗಿರೋಲ್ಲ. ಒಂದು ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ಒಂದು ಆಕ್ಸಿಡೆಂಟ್ ಮಾಡ್ಕೊಂಡು ಫೇಸ್ ಆಫ್ ಮಾಡ್ಕೊಂಡಿರ್ತಾರೆ ಗಾಡಿಗಳದ್ದೆಲ್ಲ. ಯಾವ ಡಿಪೋ ಇದು? ಹಗರಿ ಬೊಮ್ಮನಹಳ್ಳಿ ಘಟಕ ನೋಡಿ, ಹಗರಿ ಬೊಮ್ಮನಹಳ್ಳಿ ಘಟಕ. ಬಟ್ ಈ ಗಾಡಿಗೆ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ, ಬಟ್ ಮುಂದೆ ಸ್ವಲ್ಪ. ಇನ್ನು ನನಗೆ BS6 ಗಾಡೀಲಿ ಒಂದು ಅರ್ಥ ಆಗ್ತಿಲ್ಲ, ಈ ಸೈಡ್ ಏನಿದೆ ಇದೆಲ್ಲ ಎಲ್ಲ ಗಾಡಿಗಳಿಗೂ ಬೆಂಡ್ ಆಗುತ್ತೆ, ಹಾಕಿರೋದೆಲ್ಲ ವೇಸ್ಟ್ ಅನಿಸುತ್ತೆ. ಇದು BS4 ಗಾಡಿ ನೋಡಿ, ಇದು BS4 ಗಾಡಿ ನೋಡಿ, ಇನ್ನೂ ಎಷ್ಟು ಸ್ಟ್ರೆಂತ್ ಇದೆ ಇದು. BS ಗಾಡಿಗಳು ಸುಮ್ಮನೆ ಕೈ ಹಾಕಿದರೆ ಎಲ್ಲ ಬೆಂಡ್ ಆಗಿದೆ, ಏನು ಕ್ವಾಲಿಟಿ ಅಷ್ಟೊಂದು ಇಲ್ಲ ಅನಿಸುತ್ತೆ ಅದು. ಇದೆಲ್ಲಿಂದ ಬಂದಿದೆ? ಹುಬ್ಳಿ, ಧರ್ಮಸ್ಥಳ. ಹುಬ್ಳಿಯಿಂದ ಬಂದಿದೆ. ಅದು ಸೇಮ್ ಅಲ್ಲಿತ್ತಲ್ಲ, ಹುಬ್ಳಿ ಗ್ರಾಮೀಣ ವಿಭಾಗ ಫಸ್ಟ್ ಡಿಪೋ ಅಪಾರ್ಟ್ಮೆಂಟ್ ಹೇಳಿದ್ರು, ಅದು ಸೇಮ್ K63F0417 ಹುಬ್ಳಿ, ಉಡುಪಿ, ಧರ್ಮಸ್ಥಳ ವಯ ಶಿರ್ಸಿ, ಕುಮಟಾ, ಭಟ್ಕಳ, ಕುಂದಾಪುರ. BS6 ನೋಡಿ
NWKRTC KKRTC ಹೋಲಿಸ್ಕೊಂಡ್ರೆ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ ಅದು ಗಾಡಿ. ಇಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ. ಇಲ್ಲಿ 2 ಗಾಡಿ ಸಪ್ರೇಟಾಗಿ ನಿಲ್ಲಿಸಿದ್ದಾರೆ KSRTC ಅವರು. ಒಂದು ಧರ್ಮಸ್ಥಳ ಡಿಪೋ ಮತ್ತು ಇನ್ನೊಂದು ಮೈಸೂರು ಧರ್ಮಸ್ಥಳ ಅಂತ ಇದೆ. K100496 ಗಾಡಿ ನಂಬರು. ಯಾವ ಡಿಪೋ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಇದು BS3 ಗಾಡಿಯಿಂದ BS4 ಗಾಡಿನ ನೋಡ್ತೀನಿ ಇವಾಗ. ಇದು BS4 ಗಾಡಿ. ಪುತ್ತೂರು ವಿಭಾಗ ಧರ್ಮಸ್ಥಳ ಡಿಪೋದವ್ರು ಆಪ್ರೇಟ್ ಮಾಡ್ತಾ ಇರೋದು. ಬೋರ್ಡ್ ರಿಮೂವ್ ಮಾಡಿದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ. ಇದು ಬಂದುಬಿಟ್ಟು ಮೈಸೂರು ಧರ್ಮಸ್ಥಳ. ಮೈಸೂರಿಗೆ ಫಸ್ಟ್ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ. BS4 ಗಾಡಿ ಇರಬೇಕಿದು. ಇಲ್ಲಿ ನೋಡಿ, ಇಲ್ಲೊಂದು ಗಾಡಿ ಇದೆ, ಜಮಖಂಡಿ ಧರ್ಮಸ್ಥಳ. ಇದು ಸಹ ಒಂದು ಲಾಂಗ್ ರೂಟು. ಜಮಖಂಡಿ, ಮುಧೋಳು, ರಾಮದುರ್ಗ, ಧಾರವಾಡ, ಹುಬ್ಬಳ್ಳಿ, ಹರಿಹರ, ಶಿವಮೊಗ್ಗ, ಭದ್ರಾವತಿ ಮತ್ತು ಆಮೇಲೆ ಚಿಕ್ಕಮಗಳೂರು, ಮೂಡಿಗೆರೆ, ಧರ್ಮಸ್ಥಳ ಲಾಂಗ್ ರೂಟು. ಬಾಗಲಕೋಟೆ ವಿಭಾಗ ಮುಧೋಳು ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. NWKRTC. ಇದು ಬೆಂಗಳೂರಿಂದ ಬಂದಿರೋ ಗಾಡಿ, ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದು. ಇಲ್ಲ ನಿನ್ನೆ ಅಂತೂ ಬೆಂಗಳೂರಲ್ಲಿ ಫುಲ್ಲು ರಶ್ ಅಂದರೆ ರಶ್. ನಿನ್ನೆ ಮೆಜೆಸ್ಟಿಕ್ಕಿಂದನೇ ಬಂದಿದ್ದು ನೈಟು. ನೋಡಿ ಎಲ್ಲ ಬೋರ್ಡ್ ರಿಮೂವ್ ಮಾಡಿದ್ದಾರೆ. ಇದು ಬಟ್ ಬೆಂಗಳೂರು 5th ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಹಿಂಗಳನ್ನ ಜಮಖಂಡಿ ಧರ್ಮಸ್ಥಳ ಎಷ್ಟು ಲಾಂಗ್ ಬೋರ್ಡ್ ಹಾಕಿದ್ದಾರೆ ನೋಡಿ. ಜಮಖಂಡಿ, ಮುಧೋಳು, ರಾಮದುರ್ಗ, ಸವದತ್ತಿ, ಧಾರವಾಡ, ಹುಬ್ಬಳ್ಳಿ, ಹಾವೇರಿ, ಹರಿಹರ, ಶಿವಮೊಗ್ಗ, ಚಿಕ್ಕಮಗಳೂರು ಇಷ್ಟು, ಮತ್ತು ಮೂಡಿಗೆರೆ ಆಮೇಲೆ ಧರ್ಮಸ್ಥಳ ಲಾಂಗ್ ರೂಟ್ ಹಾಕಿದ್ದಾರೆ. ಮತ್ತು ಈ ಗಾಡಿ ಬಂದುಬಿಟ್ಟು ಧರ್ಮಸ್ಥಳ, ಚಿತ್ರದುರ್ಗ, ಚಿಕ್ಕಮಗಳೂರು, ಕಡೂರು, ಹೊಸದುರ್ಗ, ಚಿತ್ರದುರ್ಗ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. K16F0093. ಅದು ಅಶ್ವಮೇಧ ಸಹ ಬೆಂಗಳೂರು ಗಾಡಿನೇ. ಇದು ಅಶ್ವಮೇಧ ಬೆಂಗಳೂರು ಗಾಡಿನೇ. ಇವಾಗ ನಮ್ಮ ಗುಲ್ಬರ್ಗ ಸೈಡ್ಗಳ ಇನ್ನೂ ಬಂದಿಲ್ಲ. ಗುಲ್ಬರ್ಗ, ಶಾಪುರ, ಜೇವರ್ಗಿ, ರಾಯಚೂರು ಅವಿನ್ನೂ ಆನ್ ದ ವೇ ಇರ್ತವೆ. ಅವೆಲ್ಲ ಬಂದಮೇಲೆ ಕಾಣಿಸ್ತೀನಿ ಗಾಯ್ಸ್. ಇದು ಯಾವುದು? ಇದು ಬೆಂಗಳೂರು ಗಾಡಿನ ಅಲ್ಲ, ಮೈಸೂರು ಧರ್ಮಸ್ಥಳ. ಲಿಮಿಟೆಡ್ ಸ್ಟಾಪ್ ಅಂತ ಹಾಕಿದ್ದಾರೆ. ಮೈಸೂರು ಫಸ್ಟ್ ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾರೆ. K09F5622 ಅಶೋಕ್ ಲೇಲ್ಯಾಂಡ್ ಪ್ರಕಾಶ್ ಬಿಲ್ಟ್ ಗಾಡಿ ಇದು. ಇದು ಬೆಂಗಳೂರು ಗಾಡಿನೇ. ಇದು ಧರ್ಮಸ್ಥಳ ಗದಗಿದೆ. ಇಲ್ಲಿ ಗದಗಿಂದ ಡೇರ್ ಜಾಸ್ತಿ ಆಗ್ತಾರೆ. ನೈಟ್ ಅಷ್ಟೊಂದು ಹಾಕಲ್ಲ, ಡೇ ಜಾಸ್ತಿ ಇದೆ. ಗದಗ ಎಲ್ಲ ಕಡೆ ಗದಗಿಂದ ಬಸ್ ಸಿಗುತ್ತೆ. ಗದಗ ಧರ್ಮಸ್ಥಳ. ಇದು ತುಮಕೂರು ಧರ್ಮಸ್ಥಳ. ತುಮಕೂರು, ಟಿಪ್ಟೂರು, ಹಾಸನ ಧರ್ಮಸ್ಥಳ. ಗದಗ, ಲಕ್ಷ್ಮೇಶ್ವರ, ಹಾವೇರಿ, ಹರಿಹರ, ಶಿವಮೊಗ್ಗ, ಕಡೂರು, ಚಿಕ್ಕಮಗಳೂರು, ಹುಜಿರೆ. ಟಾಟಾ ಗಾಡಿ ಐಮ್ಯಾಕ್ ಬಿಲ್ಟು K26F1296. ಗದಗ ವಿಭಾಗ ಗದಗ ಡಿಪೋದವರೇ ಆಪ್ರೇಟ್ ಮಾಡ್ತಾಯಿದ್ದಾರೆ ಇದನ್ನು. ಇದು ಬೆಂಗಳೂರು ಗಾಡಿನ ಚಿಕ್ಕಮಗಳೂರು ವಿಭಾಗ ಅರಕೂರು ಡಿಪೋದವರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಬೆಂಗಳೂರು, ಹಾಸನ, ಧರ್ಮಸ್ಥಳ, ಚನ್ನರಾಯಪಟ್ಟಣ, ಹಾಸನ, ಸಕಲೇಶಪುರ. ಅದು ಧರ್ಮಸ್ಥಳ, ಹುಬ್ಬಳ್ಳಿ, ಬೆಳಗಾವಿ ಗಾಡಿ ಹೋಗ್ತಾ ಇದೆ. ಉಡುಪಿ, ಕುಂದಾಪುರ, ಕುಮಟಾ, ಅಂಕೋಲ, ಯಲ್ಲಾಪುರ, ಆಮೇಲೆ ಹುಬ್ಬಳ್ಳಿ, ಆಮೇಲೆ ಧಾರವಾಡ, ಆಮೇಲೆ ಬೆಳಗಾವಿ ಲಾಂಗ್ ರೂಟ್ ಗಾಡಿ. K22F2474. ಟಾಟಾ ಗಾಡಿ ಐಮ್ಯಾಕ್ ಬಿಲ್ಟ್ ರೆಡಿಯಾಗಿದೆ ಹೋಗ್ಲಿಕ್ಕೆ ಈಗ. ಇದು ಧರ್ಮಸ್ಥಳ, ಹೊಸಪೇಟೆ, ಚಿಕ್ಕಮಗಳೂರು, ಹರಿಹರ, ಹಗರಿಬೊಮ್ಮನಹಳ್ಳಿ ಹೋಗ್ತಾಯಿದೆ ನೋಡಿ. BS4 ಗಾಡಿ ಇದು. ಪುತ್ತೂರು ಡಿಪೋದವರೇ ಆಪ್ರೇಟ್ ಮಾಡ್ತಾಯಿದ್ದಾರೆ. ಯೂಟ್ಯೂಬ್ ಹಾಂ, ಧರ್ಮಸ್ಥಳ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ ಇದನ್ನು. ಇದು ಬೆಂಗಳೂರು 5th ಡಿಪೋದವ್ರು ಆಪ್ರೇಟ್ ಮಾಡ್ತಾರೆ ಬೆಂಗಳೂರು. ಇದು ತುಮಕೂರು ಫಸ್ಟ್ ಡಿಪೋದವ್ರು ಆಪ್ರೇಟ್ ಮಾಡ್ತಿದ್ದಾರೆ. ಬಟ್ ಇದು ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ, ತುಮಕೂರಿಂದ ಬಂದೈತೋ ಬೆಂಗಳೂರಿಂದ ಬಂದೈತೆ ಅಂತ ಗೊತ್ತಿಲ್ಲ. ಇದು ಬೆಂಗಳೂರು ಫಸ್ಟ್ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ನೋಡಿ ಹೆಂಗಿದೆ ಗಾಡಿ ನಂಬರ್. K06F1340, K06F1330. ಇದು ನೆನೆ ಬಂದಿರೋ ಬೆಂಗಳೂರು ಗಾಡಿ, ಸ್ಲೀಪರ್ ಗಾಡಿ ಇದು, ನಾನ್ AC. ಇಲ್ಲಿ ಒಂದೇ ನಿಲ್ಲಿಸಿದ್ದಾರೆ, ಇನ್ನು ಬೇರೆಲ್ಲ ಎಲ್ಲಿ ನಿಲ್ಲಿಸಿದ್ರೆ ಗೊತ್ತಿಲ್ಲ. ಫಸ್ಟ್ ಡಿಪೋದವ್ರು ಆಪ್ರೇಟ್ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರೀಯ ವಿಭಾಗ ಫಸ್ಟ್ ಡಿಪೋಟ್, ನಾನ್ AC ಸ್ಲೀಪರ್ BS4 ಗಾಡಿ ಇದು. ಪಲ್ಲಕ್ಕಿ ಒಂದು ಅಲ್ಲಿತ್ತು. ಇದು ಹಾಸನ ವಿಭಾಗ ಅರ್ಕಲ್ಗೂಡು. ಇದು ಬೆಂಗಳೂರಿಂದ ಬಂದಿರೋ ಗಾಡಿ ನೆನ್ನೆ. ನೋಡಿ ಚಾರ್ಮುಡಿ ಎಕ್ಸ್ಪ್ರೆಸ್
ಆವಾಗಲೇ ಅಲ್ಲಿ ಮಲೆನಾಡು ಸಿರಿ ಎಕ್ಸ್ಪ್ರೆಸ್ ನೋಡಿದ್ವಿ. ಚಾರ್ಮಾಡಿ ಎಕ್ಸ್ಪ್ರೆಸ್ ಧರ್ಮಸ್ಥಳ ಕುಕ್ನೂರು ವಯಾ ಚಿಕ್ಕಮಗಳೂರು ಕಡೂರು ಹರಿಹರ ಕಡೂರು ಶಿವಮೊಗ್ಗ ಹರಿಹರ ಹೊಸಪೇಟೆ ಕೊಪ್ಪಳ ಕುಕ್ನೂರು ಚಾರ್ಮಾಡಿ ಎಕ್ಸ್ಪ್ರೆಸ್. ಚಾರ್ಮಾಡಿ ಎಕ್ಸ್ಪ್ರೆಸ್ ಕೊಪ್ಪಳ ವಿಭಾಗ ಕುಕ್ನೂರು ಘಟಕದವರು ಆಪ್ರೇಟ್ ಮಾಡ್ತಾಯಿದ್ದಾರೆ. BS6 ಗಾಡಿ ಇದು, ಅಶೋಕ್ ಲೇಲ್ಯಾಂಡ್ KMS ಬಿಲ್ಟ್. ಇಲ್ಲೊಂದು ಗಾಡಿ ಬಂದಿದೆ ಇವಾಗ, ಕುಕ್ಕೆ ಸುಬ್ರಹ್ಮಣ್ಯ ಹೂವಿನಡಗಲಿ ವಯಾ ಕೈಕಂಬ. ಇದೇನು ಹೆಸರು ಈ ಥರ ಇದೆ, ಕೈಕಂಬ ಧರ್ಮಸ್ಥಳ ಚಿಕ್ಕಮಗಳೂರು ಶಿವಮೊಗ್ಗ ಹರಿಹರ ಹರಪನಹಳ್ಳಿ ಹೂವಿನಡಗಲಿ. ವಿಜಯನಗರ ವಿಭಾಗ ಹೂವಿನಡಗಲಿ ಡಿಪೋದ ಆಪ್ರೇಟ್ ಮಾಡ್ತಾಯಿದ್ದಾರೆ. ಬಸ್ ನಂಬರ್ ಬಂದುಬಿಟ್ಟು K35F428 BS6 KMS ಬಿಲ್ಟ್ ಇದು, ಅಶೋಕ್ ಲೇಲ್ಯಾಂಡ್ ಗಾಡಿ ಇದು. ಇದು ಬಂದುಬಿಟ್ಟು ಹರಪನಹಳ್ಳಿ ಧರ್ಮಸ್ಥಳ ವಯಾ ಕೊಟ್ಟೂರು ಹರಿಹರ ಶಿವಮೊಗ್ಗ ಚಿಕ್ಕಮಗಳೂರು ಧರ್ಮಸ್ಥಳ. ಇದು BS6 KMS ಬಿಲ್ಟ್ ಅಶೋಕ್ ಲೇಲ್ಯಾಂಡ್. ಇದನ್ನು ಸಹ ವಿಜಯನಗರ ವಿಭಾಗ ಹರಪನಹಳ್ಳಿ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ವೆಹಿಕಲ್ ನಂಬರ್ ಬಂದುಬಿಟ್ಟು K35F0523. ಇದು ಬಂದುಬಿಟ್ಟು ಬಳ್ಳಾರಿ ಧರ್ಮಸ್ಥಳ. ಬಳ್ಳಾರಿಯಿಂದ ಹೊಸಪೇಟೆ ಹೋಗ್ತದೆ, ಮತ್ತು ಹೊಸಪೇಟೆ ಹೋಗಿ ಶಿವಮೊಗ್ಗ, ಆಮೇಲೆ ಚಿಕ್ಕಮಗಳೂರು ಧರ್ಮಸ್ಥಳ. ನೋಡಿ ಒಂಥರ ಸುತ್ತಾಕೊಂಡು ಬಂದಾಗ ಆಗುತ್ತೆ ಅನಿಸುತ್ತೆ. ಇದು BS6 ನೋಡಿ ಹೆಂಗಾಗಿದೆ, ನೋಡಿ ಇದ್ರ ಪರಿಸ್ಥಿತಿ ನೋಡಿ ಹೆಂಗಿದೆ, ಎಲ್ಲ ಡ್ಯಾಮೇಜ್ ಆಗಿದೆ. BS3 BS4 ಆ ಥರ ಗಾಡಿ ಮಾಡಿಟ್ಕೊಂಡು ಆಗಿದೆ. ಎಲ್ಲ ಡಿಕ್ಕಿನೂ ಸರಿ ಇಲ್ಲ. ನಾನು ನಿಮ್ಗೆ ಆಗಲಿ ಹೇಳಿದ್ನಲ್ಲ, ಎಲ್ಲ ಅದು ಫುಲ್ ಡ್ಯಾಮೇಜ್ ಆಗಿ ಹೋಗುತ್ತೆ ಅಂತದ್ದು. BS4ಗಿಂತ ಕ್ವಾಲಿಟಿ ಏನಿಲ್ಲ, ಸುಮ್ಮನೆ ಶೋಗೆ. ನೋಡಿ ಹೆಂಗೆ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟೈತೆ, ಜಸ್ಟ್ ಕೈ ಇಟ್ಟರೆ ಡ್ಯಾಮೇಜ್ ಆಗಿ ಹೋಗಿರುತ್ತವು. ಎಲ್ಲ ಗಾಡಿಗಳಿಗೂ ಅಷ್ಟು ಡ್ಯಾಮೇಜ್ ಆಗಿದೆ. ಅದು ಫ್ರಂಟ್ ಡೋರ್ ಗಾಡಿ ಇದು. ಇದು ಸಂಡೂರು ಧರ್ಮಸ್ಥಳ, ಸಂಡೂರು ಹೊಸಪೇಟೆ ಹರಪನಹಳ್ಳಿ ಮತ್ತು ಶಿವಮೊಗ್ಗ ಭದ್ರಾವತಿ ತರೀಕೆರೆ ಮತ್ತು ಚಿಕ್ಕಮಗಳೂರು ಉಜಿರೆ ಧರ್ಮಸ್ಥಳ. ಸಂಡೂರು ಡಿಪೋದಲ್ಲಿ ಆಪ್ರೇಟ್ ಮಾಡ್ತಾರೆ. ಬಳ್ಳಾರಿ ವಿಭಾಗ K34F1493 ನೋಡಿ. ಇದು ಬಳ್ಳಾರಿ ಡಿವಿಷನೇ ಬರುತ್ತೆ, ಇದು ಬಳ್ಳಾರಿ ಡಿವಿಷನೇ ಬರುತ್ತೆ. ಫೇಸ್ ನೋಡಿ ಹೆಂಗಾಗಿದೆ, ಇದು ಫೇಸ್ ಡ್ಯಾಮೇಜ್ ಆಗಿದೆ, ಇದು ಸಹ ಫೇಸ್ ಡ್ಯಾಮೇಜ್ ಆಗಿದೆ. BS6 ಗಾಡಿ ಎರಡು ನೋಡಿ ಎಲ್ಲಪ್ಪ. ಅದು ಹೆಂಗೆ ಡ್ಯಾಮೇಜ್ ಹೆಂಗೆ ಬೆಂಡ್ ಆಗುತ್ತೆ ನೋಡಿ. ಇದೆಲ್ಲ ಕ್ವಾಲಿಟಿ ಇಲ್ಲ, ಅದು ಸ್ಟ್ರೆಂತ್ ಇಲ್ಲ ಅದರಲ್ಲಿ. ಇದು ಬೆಂಗಳೂರು ಧರ್ಮಸ್ಥಳ ಬ್ರ್ಯಾಂಡ್ ನ್ಯೂ ಅಶೋಕ್ ಲೇಲ್ಯಾಂಡ್ BS6 ಗಾಡಿ ಇದು. ಬೆಂಗಳೂರು ಹಾಸನ ಧರ್ಮಸ್ಥಳ ಸಕಲೇಶ್ಪುರ ಇರುತ್ತೆ, ಮತ್ತು ಯಾವ ರೂಟ ಇಲ್ಲ ಇಲ್ಲಿ. ನೋಡಿ ಎಷ್ಟು ನೈಸ್ ಇದೆ, ಫ್ರೆಶ್ ಗಾಡಿ ಇದ್ದಂಗಿದೆ. ಎಲ್ಲೂ ಏನು ಕ್ರ್ಯಾಶ್ ಆಗಿಲ್ಲ, ಏನಾಗಿಲ್ಲ. ಈ ಥರ ಇರಬೇಕು ಬಸ್ ಅಂದ್ರೆ. ನೋಡಿ ಇಲ್ಲೊಂದು ಗಾಡಿ ಇದೆ, ಬೆಂಗಳೂರು ಧರ್ಮಸ್ಥಳ ಹಾಸನ ವಿಭಾಗ ಅರ್ಕಲ್ಗೋಡು ಟಾಟಾ ಐಮ್ಯಾಕ್ ಬಿಲ್ಟ್. KSRTCಲ್ಲಿ ಟಾಟಾ ಐಮ್ಯಾಕ್ ಬಿಲ್ಟ್ ರೇರು, ಬಟ್ KMS ಬಿಲ್ಟ್ ಈಗ ಬಂದಿರೋ ನ್ಯೂ ಗಾಡಿ ಎಲ್ಲ KMS ಬಿಲ್ಟ್ ಎಷ್ಟು ಮಸ್ತ್ ಇದಾವೆ ನೋಡಿ. ಅಲ್ಲಿ ನಿಂತಿರೋದು KMS ಬಿಲ್ಟ್, ಇದು ಟಾಟಾ ಐಮ್ಯಾಕ್ ಬಿಲ್ಟ್, ಎರಡು ನ್ಯೂ ಗಾಡಿನೇ ನೋಡಿ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ KSRTC ಅವರು. ಬೆಂಗಳೂರು ಧರ್ಮಸ್ಥಳ ಎಕ್ಸ್ಪ್ರೆಸ್ ಅಂತ ನಿನ್ನೆ ಎಲ್ಲ ಎಕ್ಸ್ಟ್ರಾ ಬಂದಿರೋ ಗಾಡಿಗಳು ಫುಲ್ಲು ರಶ್ ಇತ್ತು ಮೆಜೆಸ್ಟಿಕ್ಕಲ್ಲಿ. ಇದು ವಿಜಯನಗರ ವಿಭಾಗ ಹೂವಿನಡಗಲಿ ಡಿಪೋದವ್ರು ಆಪ್ರೇಟ್ ಮಾಡ್ತಾಯಿದ್ದಾರೆ. ಹೂವಿನಡಗಲಿ ಧರ್ಮಸ್ಥಳ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಉಜಿರೆ. ಯಾವುದಿದು ಮುಂಡಲಿಗೆ ಅಂತ ಏನೈತಿಲ್ಲ, ಮುಂಡಲಿಗೆ ಅಂತ ಇದೆ. ಇಲ್ಲೊಂದಿದೆ, ಇದು ಯಾವ ಡಿಪೋದವ್ರು ಅಂತ ಹಿಂದೆ ಹಾಕಿದ್ದಾರೆ ಸ್ಟಿಕ್ಕರ್, ಎಲ್ಲ ಹಾಳಾಗಿದೆ. K35F0450. ಪಾವಗಡ ಧರ್ಮಸ್ಥಳ ಇಲ್ಲಿದೆ. ಇಲ್ಲಿ ಈ ಬಸ್ಗೋಸ್ಕರ ನಾನು ನೋಡ್ತಾ ಇದ್ದೆ ಆಗಲೇ, ಅಲ್ಲಿ ಮೆನುವಲ್ಲಿ ಬೋರ್ಡ್ ಬರ್ತಾ ಇತ್ತು. ಇದು ನೋಡಿ ಎಲ್ಲ ಹೇಳಿದ್ನಲ್ಲ ನಿಮ್ಗೆ, ಅಲ್ಲಿ ನೋಡಿ ಎಲ್ಲ ಹಾಳಾಗೋಗಿರುತ್ತೆ. ಅದ್ರಿಗೆ ಏನು ಸ್ಟ್ರೆಂತೇ ಇಲ್ಲ ಅದರಲ್ಲಿ. ಅದು ಯಾಕೆ ಈ ಥರ ಆಯಿತು, ಆ ಸ್ಟ್ರೆಂತ್ ಅದು ಗೊತ್ತಿಲ್ಲ. ಅದು ಇದು BS6 ಗಾಡಿನೇ. ವಿಜಯನಗರ ವಿಭಾಗ ಹಗರಿ ಬೊಮ್ಮನಹಳ್ಳಿ ಘಟಕದವ್ರು ಆಪ್ರೇಟ್ ಮಾಡ್ತಿರೋದು ಇದನ್ನು. ಎಲ್ಲ ಕಲ್ಯಾಣ ಕರ್ನಾಟಕ ಹಣೆಬರನೇ ಹಿಂಗೆ ನೋಡಿ. ಮಧುಗಿರಿ ವಿಭಾಗ ಪಾವಗಡ ಘಟಕ, ಇದು ಹೊಸದಾಗಿ ಆಗಿರೋ ಡಿವಿಷನ್ ಅಲ್ವಾ, ಮಧುಗಿರಿ ಡಿವಿಷನ್. ಪಾವಗಡ ತುಮಕೂರು ಹಾಸನ ಧರ್ಮಸ್ಥಳ K64F0008. ಇದು ಮೋಸ್ಟ್ಲಿ NTA ಬಸ್ ಹೊಸದಾಗಿ ಬಂದಿರಬೇಕು, ಅದಕ್ಕೆ ಹಾಕಿದ್ದಾರೆ ನೋಡಿ. K64F0008. ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ನೋಡಿ ಗಾಡಿನ. ಎಷ್ಟು ಮರದ ಕೆಳಗಡೆ ಒಂಥರ ಹಸಿರು ಹೊದಿಕೆ ಥರ ಕಾಣ್ತಾ ಇದೆ ಅದಕ್ಕೆ ನೋಡಿ. ಸ್ಕ್ಯಾನಿಯಾ ಬಸ್ ಬಂದಿದೆ,
ಸ್ಕ್ಯಾನಿಯಾ ಐರಾವತ ಕ್ಲಬ್ ಕ್ಲಾಸ್ ಮಲ್ಟಿ ಆಕ್ಸೆಲ್ ಅಂದ. ಈಗ ಮಲ್ಟಿ ಆಕ್ಸೆಲ್ ಎಲ್ಲ ಕಡೆ ಕಡಿಮೆ ಆಗಿದೆ, ಈ KSRTC ಅಷ್ಟೇ ಕಾಣ್ಬೋದು ನೋಡಿ ಹೆಂಗಿದೆ. ಅದ್ರ ಲುಕ್ಕಲ್ಲಿ ಐರಾವತಕ್ಕಿಂತ ಸ್ಕ್ಯಾನಿಯಾನೇ ಮಸ್ತ್ ಕಾಣೋದು. ಧರ್ಮಸ್ಥಳ ಬೆಂಗಳೂರಿಂದ ಬಂದಿದೆ ನೈಟ್ ಎಕ್ಸ್ಪ್ರೆಸ್ ಗಾಡಿ ಇವೆಲ್ಲ. ದೇವದುರ್ಗ ಮತ್ತು ಧರ್ಮಸ್ಥಳ ಗೈಸ್. ದೇವದುರ್ಗದಿಂದ ಬಂದಿದೆ. ದೇವದುರ್ಗ, ಮಾನ್ವಿ, ಗಂಗಾವತಿ, ಹೊಸಪೇಟೆ, ಆಮೇಲೆ ಹರಿಹರ, ಶಿವಮೊಗ್ಗ, ಚಿಕ್ಕಮಗಳೂರು, ಉಜಿರೆ, ಧರ್ಮಸ್ಥಳ, ರಾಯಚೂರು ವಿಭಾಗ ದೇವದುರ್ಗ ಘಟಕ K36F1644 ಹೋಯ್ತು ಗಾಯ. BS6 ಗಾಡಿ KMS ಬೆಲ್ಟ್. ಲಿಂಗಸ್ಕೂರು ಧರ್ಮಸ್ಥಳ ವಯ್ಯ ಬಂದುಬಿಟ್ಟು ಸಿಂಧನೂರು, ಹೊಸಪೇಟೆ, ಹರಿಹರ, ಚಿಕ್ಕಮಗಳೂರು, ಉಜಿರೆ, ಧರ್ಮಸ್ಥಳ, ರಾಯಚೂರು ವಿಭಾಗ ಲಿಂಗಸೂರು ಘಟಕ. ಗಾಡಿ ನಂಬರ್ ಬಂದುಬಿಟ್ಟು K36F1542 BS6 ಗಾಡಿ. ಹೆಂಗಾಗಿದೆ ನೋಡಿ ಎಲ್ಲ. BS6 ಅಂತ ಗುರುತೇ ಸಿಗೋದಿಲ್ಲ. BS6 ಗಾಡಿ KMS ಬಿಲ್ಟು ಇನ್ನೂ ಬಂದಿಲ್ಲ. ಇನ್ನೂ ಗುಲ್ಬರ್ಗ ಗಾಡಿ ಬರಬೇಕು, ಶಹಾಪುರ ಗಾಡಿ ಬರಬೇಕು, ಇನ್ನೂ ಗಾಡಿಗಳು ಬಂದಿಲ್ಲ. ಈಗ ಎಕ್ಸಾಕ್ಟ್ 9 ಗಂಟೆ ಆಯಿತಾ? 9 ಗಂಟೆ 5 ನಿಮಿಷಕ್ಕೆ ಗಾಡಿ ಬಂದಿದೆ ಲಿಂಗಸೂರು ಧರ್ಮಸ್ಥಳ. ನಿನ್ನೆ ನೈಟ್ ಬಿಟ್ಟಿರ್ತಾರಲ್ಲಿ. ಇಲ್ಲೊಂದು ಲಾಂಗ್ ರೂಟ್ ಗಾಡಿ ಬರ್ತಾಯಿದೆ. ಯಾವುದು? ಸಿರುಗುಂಪ ಧರ್ಮಸ್ಥಳ. ಇದು ಲಾಂಗ್ ರೂಟೇ. ಸಿರುಗುಂಪ, ಹೊಸಪೇಟೆ, ಕುರುಗೋಡು, ಹೊಸಪೇಟೆ, ಹರಿಹರ, ಶಿವಮೊಗ್ಗ, ಚಿಕ್ಕಮಗಳೂರು, ಮೂಡಿಗೆರೆ, ಉಜಿರೆ, ಧರ್ಮಸ್ಥಳ. BS6 ಗಾಡಿ ಸಿರುಗುಂಪ ಘಟಕ. ಗಾಡಿ ನಂಬರ್ K341446 BS6 KMS ಬಿಲ್ಟ್. ಇದನ್ನು ನೋಡಿ ಎಲ್ಲ ಮಳೆಯನ್ನು ಹಾಕಿಡ ಘಾಟಲ್ಲೆಲ್ಲ ಗಾಡಿಯೆಲ್ಲ ಗಲೀಜಾಗ್ಬಿಟ್ಟೈತೆ. ಸಿರುಗುಂಪ ಧರ್ಮಸ್ಥಳ.